ವೆಲ್ಕಮ್ ಬ್ಯಾಕ್ ಟು ಶ್ವೇತಾ ಸುನಸ್ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ವರ್ಚುವಲ್ ಹಾಕ್ ಟು ಎವ್ರಿ ಒನ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ಚೂಸಿಂಗ್ ಟು ವಾಚ್ ದಿಸ್ ವಿಡಿಯೋ. ಇವತ್ತಿನ ವಿಡಿಯೋ ಏನಂದರೆ, ನಾನು ನಿನ್ನೆ ವಿಡಿಯೋದಲ್ಲಿ ಹೇಳಿದ್ದೀನಿ ನಾಳೆನೂ ದೇವಸ್ಥಾನಕ್ಕೆ ಹೋಗ್ತೀವಂತ. ಸೊ ಯಾವ ದೇವಸ್ಥಾನ ಅಂದರೆ ರಂಗನಾಥ ಸ್ವಾಮಿ ದೇವಸ್ಥಾನನ ಕವರ್ ಮಾಡ್ತೀವಿ. ಯಾವುದಂದರೆ ಆದಿರಂಗ, ಮಧ್ಯರಂಗ, ಅಂತರಂಗ. ಸೊ ಒನ್ ಡೇಯಲ್ಲಿ ಸನ್ರೈಸ್ ಟು ಸನ್ಸೆಟ್ ಅಷ್ಟರಲ್ಲಿ 3 ದೇವಸ್ಥಾನನ ಕವರ್ ಮಾಡ್ತೀವಿ. ಸೊ ಬೆಳಗ್ಗೆನೇ ಮಾರ್ನಿಂಗ್ 3:30ಗೆ ಎದ್ದು ರೆಡಿಯಾಗಿ ಇವಾಗ ಆಲ್ಮೋಸ್ಟ್ 4:30 ಅನ್ನುವಾಗ ಮನೆ ಬಿಟ್ಟಿದ್ದೀವಿ, ಬೆಂಗಳೂರು ಬಿಟ್ಟಿದ್ದೀವಿ. ಸೊ ಫಸ್ಟ್ ಯಾವುದಕ್ಕೆ ಹೋಗ್ತಾ ಇದ್ದೀವಿ? ಯಾವ ಊರು? ಶ್ರೀರಂಗಪಟ್ಟಣದಲ್ಲಿರೋ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಫುಲ್ ಚಳಿ. ಗಾಯ್ಸ್, ಇವಾಗ ಫಸ್ಟು ಶ್ರೀರಂಗಪಟ್ಟಣ ದೇವಸ್ಥಾನ ರೀಚ್ ಆಗಿದೆ. ಗಾಯ್ಸ್, ಜಸ್ಟ್ ನಾವು ರೀಚ್ ಶ್ರೀರಂಗಪಟ್ಟಣ ದೇವಸ್ಥಾನ 6 o'clock ಆಗಿದೆ ಇವಾಗ. ಇನ್ನೂ ಸನ್ನೆ ಬಂದಿಲ್ಲ, ಫುಲ್ ಚಳಿ ಇದೆ. ನಾನು ಫಸ್ಟ್ ಟೈಮು ನಾನು ಈ ದೇವಸ್ಥಾನಕ್ಕೆ ಬರ್ತಾ ಇರೋದು. ಫುಲ್ ಎಕ್ಸೈಟ್ಮೆಂಟು. ಇದು ಫಸ್ಟ್ ವಿಸಿಟ್ ಆಗಿದ್ಮೇಲೆ ನೆಕ್ಸ್ಟು ಮಧ್ಯರಂಗ ದೇವಸ್ಥಾನಕ್ಕೆ ಹೋಗ್ತೀವಿ. ಅರ್ಲಿ ಮಾರ್ನಿಂಗಲ್ಲಿ ಅದನ್ನು ವಿತಿನ್ 8-7 ಅಷ್ಟರಲ್ಲೇ 2 ದೇವಸ್ಥಾನನ ಕವರ್ ಮಾಡಿಬಿಟ್ಟು ನೆಕ್ಸ್ಟು ಶ್ರೀರಂಗಂ ಹೋಗ್ತೀವಿ. ಅಲ್ಲ, ಅದಕ್ಕೋಸ್ಕರ ಹಿಂಗೆ ಸೆಟಪ್ ಮಾಡಿರೋದಾ? ನಾನೇನೋ ಡೈಲಿ ಹಿಂಗೆ ಇರುತ್ತೆ ಅಂದ್ಕೊಂಡೆ. ಎಂಟರ್ ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ. ನೋಡಬೇಕು. ಗಾಯ್ಸ್, ಜಸ್ಟ್ ನಾವು ದರ್ಶನ ಆಯಿತು ಶ್ರೀರಂಗಪಟ್ಟಣ ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿ. ಯಾವ ಥರ ಅಂದರೆ, ಒಂದು 5 ನಿಮಿಷ ದೇವಸ್ಥಾನದಲ್ಲಿ ಕೂತ್ಕೊಂಡು ನೆಮ್ಮದಿಯಾಗಿ ದೇವ್ರನ್ನ ನೋಡಿ ಬೇಡ್ಕೊಂಡು ದರ್ಶನ ಆಯಿತು. ಫುಲ್ ಮನಸ್ಸಂತೂ ಫುಲ್ ಹೆಂಗೆ ಹೇಳೋದು, ಖುಷಿ ಆಯಿತು. ಸೊ ದರ್ಶನ ಮುಗ್ದು ಇವಾಗ ಬಂದಿದ್ದೀವಿ. ಯಾಕೇನು ಮಧ್ಯರಂಗ ಸೆಕೆಂಡ್ ದೇವಸ್ಥಾನಕ್ಕೆ ಇವಾಗ ಹೋಗ್ತೀವಿ. ಅಲ್ಲೋಗಿ ದರ್ಶನ ಮುಗಿಸ್ಕೊಂಡು ಆಮೇಲೆ ತಿಂಡಿ ತಿಂದ್ಬಿಟ್ಟು ನೆಕ್ಸ್ಟು ಆದಿರಂಗ ಶ್ರೀರಂಗಂಗೆ ಹೋಗ್ತೀವಿ, ತಮಿಳ್ನಾಡಿಗೆ. ಸೊ ಎರ್ಲಿ ಮಾರ್ನಿಂಗ್ ಬಂದಿದ್ದಕ್ಕೆ ದರ್ಶನ ಅಂತೂ ಪೀಸ್ಫುಲ್ಲಾಗಿ ಶಾಂತವಾಗಿ ನಡೆಯಿತು. ಆಲ್ರೆಡಿ ದೊಡ್ಡ ಇದು ಕಟ್ಬಿಟ್ಟವ್ರು. ಇವತ್ತೊಂದು ಲಾಸ್ಟ್ ಡೇ ಅಲ್ವಾ, ಧನುರ್ಮಾಸ. ಅದರಿಂದ ಪಕ್ಕ ತುಂಬ ಜನ ಬರ್ತಾರೆ ಅನ್ಕೋತೀನಿ. ಅದರಿಂದನೇ ಏನೋ ಎರ್ಲಿ ಮಾರ್ನಿಂಗ್ ಬಂದಿದ್ದಕ್ಕೆ ಬೇಗ ದರ್ಶನ ಆಯಿತು ಗೈಸ್. ಯಾವ ಥರ ವ್ಯೂ ನೋಡಿ ಗೈಸ್. ಇದು ಯಾವ ಊರು? ಬನ್ನೂರು ಹೋಗ್ತಾ ಇದೀವಿ. ಬನ್ನೂರು, ಮನ್ವಳ್ಳಿ, ಇವಾಗ ಸತ್ಯಗಳು ಹೋಗ್ತಾ ಇದೀವಿ. ತಿರುಗೋ ಬೆಂಗಳೂರು ಕಡೆ, ನಮ್ಮೂರ ಕಡೆ ಕೊಳ್ಳೇಗಾಲ ಸತ್ಯಗಳ ಹೋಗ್ತಾ ಇದೀವಿ ಮಧ್ಯರಂಗ ನೋಡಕ್ಕೆ. ಹೆಂಗಿದೆ ನಿಮ್ಮ ಪಯಣ ಚರಣ್ ಅವರೇ? ಸ್ಕೂಲಲ್ಲಿ ಓರಲ್ ಟೆಸ್ಟ್ ಇಕ್ಕಿದ್ರೆ ಮಾತಾಡದೇ ಇರ್ತೀವಲ್ಲ, ಆ ಥರ ಆಗೋದ್ರು ಅಲ್ಲ? ಡಿಬೇಟ್ ಮಾಡ ಯಾವ ಡಿಬೇಟ್ ನೀನು ಮಾಡೋ. ಮೂಗಂತೂ ಫುಲ್ ಬ್ಲಾಕ್ ನನಗೆ. ಸೊ ಗೈಸ್, ಸೆಕೆಂಡ್ ದೇವಸ್ಥಾನ ಬಂದಿದ್ದೀವಿ. ಅಯ್ಯೋ, ಎಲ್ಲಿ ದೇವಸ್ಥಾನ? 20 ರೂಪಾಯಿ ಚೇಂಜ್ ಕಳ್ಸಿ. ದರ್ಶನ ಮುಗೀತು ಇಲ್ಲೂ ಆರಾಮಾಗಿ. ಸೊ ನೆಕ್ಸ್ಟ್ ಗೋಯಿಂಗ್ ಟು 3rd ರಂಗನಾಥ ಸ್ವಾಮಿ. ಇವಾಗ ಹೋಗ್ತಾನೆ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಅಲ್ಲಿ ಡೈರೆಕ್ಟ್ ಹೋಗ್ತೀವಿ. ಗೈಸ್, ಮುಗೀತು ಸೆಕೆಂಡ್ ದೇವಸ್ಥಾನ ಮಧ್ಯರಂಗ ದರ್ಶನ ಮುಗೀತು. ಇಲ್ಲೂ ಆರಾಮಾಗಿ ದರ್ಶನ ಮಾಡಿಕೊಂಡು ಇವಾಗ 3rd ದೇವಸ್ಥಾನ ಶ್ರೀರಂಗಂಗೆ ಹೋಗ್ತಾ ಇದ್ದೀವಿ. ಸೊ ಹೋಗ್ತಾನೆ ಬ್ರೇಕ್ಫಾಸ್ಟ್ ಎಲ್ಲ ತಿನ್ಕೊಂಡು ಹೋಗ್ತಿರ್ತೀವಿ. ಆಮೇಲೆ ಎಲ್ಲೂ ನಿಲ್ಸಲ್ವಾ? ನಿಲ್ಲಿಸ್ತೀವಿ. ಎಲ್ಲಿ? ನಮ್ಮ ಬಾಯ್ಸ್ ಸ್ವಲ್ಪ ಪಿಟ್ ಸ್ಟಾಪ್ಗಳಿದೆ. ಏನು ಸ್ಟಾಪು? ಅವ್ರದ್ದು ಪಿಟ್ ಸ್ಟಾಪ್. ಓಕೆ, ಏನೋ. ಸೊ ಅಷ್ಟೇ. ವೆಜ್ ಹಾಕಿದ್ದೆ ಬಿಡು, ಹಾಕಿದ್ದೀನಿ ಬಿಡು. ಎಲ್ಲಿಗೆ ಹಾಕ್ತಿದ್ಯಾ? ಶ್ರೀರಂಗಂ.
ಅಂತಲ್ಲ ಕಣೋ, ಹೆಂಗಿರುತ್ತೆ ಹೇಳೋ, ಹುಳಿ ತಿನ್ಬಿಟ್ರೆ ಅದು ಈಗ ಇಷ್ಟೊತ್ತು ಒಳ್ಳೆ ಕೆಲಸ. ನೀನು ಉಪವಾಸ ದರ್ಶನ ಮಾಡ್ಬಿಡು. ಮಾಡ್ಬೋದು. ಲೈಕ್ 3 ದೇವಸ್ಥಾನಕ್ಕೆ ಹೋಗೋವರೆಗೂ ಉಪವಾಸ ಇರ್ತಾರೆ. ಕಳೆದೋಯ್ತೀವಿ. ಇರೋರು ಇರ್ತಾರೆ ಉಪವಾಸ ಇದ್ದಿ ದರ್ಶನ ಮುಗಿಸ್ಕೊಂಡು. ಭಕ್ತ ಕುಂಬಾರ ನೀನ್ ಇರಲ್ವೇನಪ್ಪ? ಯಾರು ನೀನೇ. Guys, just now we finished our breakfast. ಇಡ್ಲಿ ತಿಂದು ಇನ್ನೇನೋ ಆಪ್ಷನ್ ಇದ್ದಿಲ್ಲ. ಇಡ್ಲಿ ಹಾಫ್ ಪಲಾವ್. ಇವಾಗ ಇದೊಂದು ಸ್ವೀಟ್ ತಗೊಂಡಿದ್ದೀನಿ. ನಾನು ಇದು ನಮ್ಮ ಅಜ್ಜಿ ಊರಿಗೆ ಹೋದಾಗ ಚಿಕ್ಕ ವಯಸ್ಸಲ್ಲಿ ತಗೊಂಡು ತಿಂತಾ ಇದೆ. ನಂಗೆ ಗೊತ್ತಿಲ್ಲ ಇದ್ರ ಹೆಸರು ಏನು ಅಂತ, ಬಟ್ ಇಟ್ ವಾಸ್ ನೈಸ್. ಬೇಕಾ? Where are we, Papu, now? ಬರ್ಗೂರ್. ಒಂದು 2 hours ಇಂದ ಘಾಟ್ ಸೆಕ್ಷನ್ ಅಲ್ಲೇ ಇದ್ದೀವಿ. 360 ಡಿಗ್ರಿ ಬೆಟ್ಟ. ಇವಾಗ ನಾವು ಊಟಕ್ಕೆ ಬಂದಿದ್ದೀವಿ ಗೈಸ್. ಈ ರೋಡಲ್ಲಿ ಮೀಲ್ಸ್ ಲಂಚ್ ತಿನ್ನಕ್ಕೆ ಬಂದಿದ್ದೀವಿ. ಸೊ ಮೀಲ್ಸ್ ಆರ್ಡ್ರ್ ಮಾಡವ್ರೆ, ಅವರು ಮೀಲ್ಸ್ ಆರ್ಡ್ರ್ ಮಾಡವ್ರೆ, ಎಲ್ಲರೂ ಮೀಲ್ಸ್ ಆರ್ಡರ್ ಮಾಡವ್ರೆ. ನಾನು ಫ್ರೈಡ್ ರೈಸ್ ಆರ್ಡರ್ ಮಾಡಿದ್ದೀನಿ. ವೆಜ್ ಬೇಕಂತಾನೆ ತಿನ್ಬೇಡ ಬಾಬು. ತಿನ್ಬಿಟ್ಟು ನಾನು ಏಕೇನು 3 hours ಜರ್ನಿ ಇದೆ ಶ್ರೀರಂಗಂ ಹೋಗೋಕ್ಕೆ. ಅಲ್ಲೋಗಿ ದೇವ್ರ ದರ್ಶನ ಮಾಡೋದು. ನೆಕ್ಸ್ಟ್ ಹೌ ವಾಸ್ ದ ಫುಡ್? ಚೆನ್ನಾಗಿ ಹೆಂಗಿದೆ ಊಟ? ಚೆನ್ನಾಗಿದೆಯಾ? ಚೆನ್ನಾಗಿದೆ ಊಟ. ಚಟ್ನಿ நல்லா இருக்கும், ಪಲ್ಯ நல்லா இருக்கும், பொரியல் இது ರುಕ್ಮಿಣಿ ಮಿಶ್ರ எல்லாரும் வாங்க நல்லா சாப்பிடுங்க. ಗಾಯ್ಸ್, ಶ್ರೀರಂಗಂ ಬಂದು ರೀಚ್ ಆಗಿದ್ದೀವಿ. ಕ್ರೌಡ್ ಇದೆ ಸ್ವಲ್ಪ, ಅದಕ್ಕೆ 100 rupees ದರ್ಶನ ಟಿಕೆಟ್ ತಗೊಂಡಿದ್ದೀವಿ. ಆದ್ರೂ ಇಲ್ಲೂ ಒಂದು 4th ಲೈನ್ ಕ್ಯೂ ಅಲ್ಲಿ ನಾವು ನಿಂತ್ಕೊಂಡಿದ್ದೀವಿ. ಸೊ ಫುಲ್ ಕ್ರೌಡ್. ಐ ವಿಲ್ ಶೋ ಯು ದ ಕ್ರೌಡ್. ಇದು ಈ ಲೈನಲ್ಲಿ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ. ಅಲ್ಲೊಂದು ಲೈನ್, ಅದಾಗಿದ ಮೇಲೆ ಒಂದು ಲೈನು, ಈ ಥರ ಫುಲ್ ಲೈನು. ಇದು 300 ಕಿಲೋಮೀಟರ್. ನಾವು ಎಲ್ಲಿ ಹೋಗ್ತಾ ಇದ್ದೀವಿ? ಪಾಂಡಿಚೇರಿ ಹೋಗ್ತಾ ಇದ್ದೀವಿ. ಸಡನ್ ಆಗಿ ದೇವ್ರನ್ನ ನೋಡ್ಬಿಟ್ಟು ಹಂಗೆ ಪಾಂಡಿ ಹೋಗ್ಬಿಟ್ಟು ಆಮೇಲೆ ಬೆಂಗಳೂರಿಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀವಿ. ಸೊ ಗೋಯಿಂಗ್ ಪಾಂಡಿ. ಅಪ್ಡೇಟ್ ಮಾಡ್ತೀನಿ ಅಲ್ಲೇನು ಮಾಡ್ತೀವಿ ಅಂತ. ಗಾಯ್ಸ್, ಶ್ರೀರಂಗಮಲ್ಲಿ ದರ್ಶನ ಮುಗ್ದು ಬಂದಿದ್ದೀವಿ. ನಾವು ಒಂದು 2 hours ವೆಯ್ಟ್ ಮಾಡ್ದೋ ದರ್ಶನ ಮಾಡೋಕ್ಕೆ. ಬಟ್ ಆದ್ರೂ ಒಂಥರ ಸ್ಯಾಟಿಸ್ಫೈನೇ ಆಗಿಲ್ಲ ಗೈಸ್. ಯಾಕಂದರೆ 1 second 2 second ಅಷ್ಟೇ ಅವ್ರು ಟೈಮ್ ಕೊಟ್ಟಿದ್ದು. ಅದ್ರಲ್ಲಿ ನೋಡೋಕ್ಕೂ ಆಗ್ತಾ ಇದ್ದಿಲ್ಲ. ರಷ್ಟಲ್ಲಿ ತಳ್ಳಿ ಬಿಡ್ತಾಯಿದ್ರು. ಸೊ ಫೈನಲಿ ಹಿಂಗೋ ಸ್ಟಾರ್ಟಿಂಗ್ ನಾವು ಹೋಗಿದ್ದು ಯಾವುದು? ಆದಿರಂಗ ಅಲ್ಲ? ಆದಿರಂಗ, ಮಧ್ಯರಂಗ, ಅಂತರಂಗ, ಕರೆಕ್ಟಾ? ಅಂತ್ಯರಂಗ. ಸೊ 3 ದೇವಸ್ಥಾನ ಕವರ್ ಮಾಡಾಯಿತು ವಿತಿನ್ 1 day. ಸೊ ನೆಕ್ಸ್ಟು ಆ್ಯಸ್ ಮುಂಚೆನೇ ಹೇಳಿದೆ ನಾವು ಹಂಗೆ ಪಾಂಡಿ ಹೋಗೋಣ ಅಂತ ಸಡನ್ನಾಗಿ ಡಿಸೈಡ್ ಮಾಡಿದ್ದೀವಿ. ಸೊ ವಿ ಆರ್ ಗೋಯಿಂಗ್ ನಾವು ಪಾಂಡಿಚೇರಿ ಹೋಗ್ಬಿಟ್ಟು ಅಲ್ಲೊಂದು ದಿವಸ ಚೆನ್ನಾಗಿ ಎಂಜಾಯ್ ಮಾಡಿಬಿಟ್ಟು ನೆಕ್ಸ್ಟ್ ಡೈರೆಕ್ಟ್ ಬೆಂಗಳೂರಿಗೆ ಹೋಗ್ತೀವಿ. ಬಿಸಿ ಬಿಸಿ ಪಾಸ್ತಾ ಕೊಡಿದ್ಯಲ್ವಾ ತಾಳು? ಏನು ನನಗಿದ್ರಲ್ಲಿ ಬೇಡ, ಗ್ಲಾಸಲ್ಲೇ ಬೇಕು. ಲಾಸ್ಟಲ್ಲಿ ಕುಡಿತೀನಿ. ಕೊಡಿಲ್ಲ, ಅದೇ ನಂಗೆ ಕೊಟ್ಬಿಡು. ನಾನೇ ಗ್ಲಾಸ್ ಕೊಡ್ತೀನಿ ಬಿಡು, ಕುಡ್ಕೊತೀನಿ. ಏಯ್ ಸಾಕು. ಚೆನ್ನಾಗಿದ್ದೆ ಕಾಫಿ? ಅವ್ರು ನೋಡಿ, ನೀವು ಸಿಗರೇಟ್ ಹೊಡಿದೆಲ್ಲ ಕವರ್ ಆಗುತ್ತೆ. ಆಂಟಿಗೆ ತೋರಿಸ್ತೆ.